ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 63ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಬಹಳ ಕಷ್ಟದಿಂದ ರಾವಣನ ಆಜ್ಞೆಯಂತೆ ಕುಂಭಕರ್ಣನನ್ನೇನೋ ಎಬ್ಬಿಸಲಾಯಿತು. ಆತ ಕೇಳಿದಷ್ಟು ಮದ್ಯ ಮಾಂಸವನ್ನು ಆಹಾರವನ್ನು ಅಪಾರ ಪ್ರಮಾಣದಲ್ಲಿ ಕೊಡಲಾಯಿತು. ಅದೆಲ್ಲವನ್ನು ಪಡೆದು ತೃಪ್ತಿಗೊಂಡಂತಹ ಆ ಕುಂಭಕರ್ಣನು ನೇರವಾಗಿ ರಾವಣನ ಆಸ್ಥಾನಕ್ಕೆ ಬಂದು ರಾವಣನು ಯಾವ ಕಾರಣದಿಂದ ತನ್ನನ್ನು ಎಬ್ಬಿಸಿದನು ಎಂದು ಕೇಳುತ್ತಾನೆ. ಆಗ ರಾವಣನು, ನೀನು ಸುಖವಾಗಿ ಮಲಗಿರುವಾಗಲೇ ಕಪಿಗಳೊಂದಿಗೆ ಶ್ರೀರಾಮನು ಸಮುದ್ರವನ್ನು ಸೇತುವೆಯ ಮೂಲಕ ದಾಟಿ ಬಂದನು. ಈಗ ನಮ್ಮ ಮೇಲೆ ದಾಳಿ ಮಾಡುತ್ತಾ ಬಹುಮುಖ್ಯ ಎಲ್ಲ ರಾಕ್ಷಸ ವೀರರನ್ನು ಆ ವಾನರ ವೀರರು ಕೊಂದು ಹಾಕಿರುವರು. ಆದರೆ ವಾನರ ವೀರರಲ್ಲಿ ಮಾತ್ರ ಯಾರೊಬ್ಬನು ಸತ್ತುದನ್ನು ಇದುವರೆಗೂ ನಾನು ಕಾಣೆ. ಕೇವಲ ರಾಕ್ಷಸರ ಕಡೆಯ ವೀರರು ಮಾತ್ರವೇ ಸಾಯುತ್ತಾ ನಮ್ಮ ಸೈನ್ಯವು ಸಂಪೂರ್ಣವಾಗಿ ಕ್ಷಯಿಸಿ ಹೋಗುತ್ತಿದೆ. ಆದ್ದರಿಂದ ನಿನ್ನ ಪರಾಕ್ರಮದಿಂದ ನೀನೇ ಲಂಕೆಯನ್ನು ಕಾಪಾಡಬೇಕೆಂದು ರಾವಣನು ಹಲುಬತೊಡಗುತ್ತಾನೆ. ರಾಕ್ಷಸ ರಾಜನು ಆ ರೀತಿ ಹಲುಬುವುದನ್ನು ಕೇಳಿ ಕುಂಭಕರ್ಣನು ಈ ರೀತಿ ಮಾತನಾಡುತ್ತಾ ಹಂಗಿಸಿದನು. ನಾವು ಹಿಂದೆಯೇ ಮಂತ್ರಾಲೋಚನೆಗೈದು ನಿರ್ಣಯಿಸುವ ಸಮಯದಲ್ಲಿ ಒದಗಬಹುದಾದ ದೋಷಗಳನ್ನು ತೊಂದರೆಗಳನ್ನು ಕಂಡಿದ್ದೆವು. ಹಿತಚಿಂತಕರಲ್ಲಿ ನೀನು ವಿಶ್ವಾಸವಿಡದಿದ್ದುದರಿಂದ ಇದು ನಿನಗೆ ಪ್ರಾಪ್ತವಾಯಿತು. ದುಷ್ಕಾರ್ಯ ಮಾಡುವವನು ನರಕದಲ್ಲಿ ಬೀಳುವಂತೆ ಪಾಪಕರ್ಮದ ಫಲವು ನಿನಗೆ ಬೇಗನೆ ಬಂದೊದಗಿತು. ಮಹಾರಾಜನೇ, ಈ ಕಾರ್ಯದ ಸೀತಾಪಹರಣದ ಬಗ್ಗೆ ಮೊದಲೇ ನೀನು ಯೋಚಿಸಲಿಲ್ಲ. ಕೇವಲ ಬಲದ ಅಹಂಕಾರದಿಂದ ಇದರ ಆಗು ಹೋಗುಗಳನ್ನು ವಿಚಾರ ಮಾಡಲಿಲ್ಲ. ಐಶ್ವರ್ಯದ ಮೇಲೆ ನಂಬಿಕೆ ಇಟ್ಟು ಮೊದಲು ಮಾಡಬೇಕಾದ ಕೆಲಸಗಳನ್ನು ಯಾವನು ಆಮೇಲೆ ಮಾಡುತ್ತಾನೆಯೋ, ಆಮೇಲೆ ಮಾಡುವ ಕೆಲಸಗಳನ್ನು ಮೊದಲೇ ಮಾಡಿಬಿಡುವನು. ಅವನಿಗೆ ಯುಕ್ತತೆಗಳ ತಿಳುವಳಿಕೆಯೇ ಇಲ್ಲ. ದೇಶ ಕಾಲಗಳನ್ನು ತೊರೆದು ಕೆಲಸಗಳನ್ನು ತಲೆಕೆಳಗಾಗಿ ಮಾಡುವವರಿಗೆ ಶುದ್ಧರಲ್ಲದವರು ಹೋಮ ಪೂಜೆ ಮಾಡಿದಂತೆ ಕೆಟ್ಟ ಫಲಗಳೇ ಉಂಟಾಗುತ್ತವೆ. ಸಾಮ ದಾನ ಭೇದಗಳೆಂಬ 3 ವಿಧದ ಕರ್ಮಗಳಲ್ಲಿಯೂ 5 ಬಗೆಯ ಯೋಗಗಳನ್ನು ಜನಸಹಾಯ, ದ್ರವ್ಯ ಸಹಾಯ, ದೇಶಕಾಲದ ಔಚಿತ್ಯ, ವಿಘ್ನ ನಿವಾರಣೆಗೆ ಉಪಾಯಗಳು, ಕಾರ್ಯಸಿದ್ಧಿ ಕ್ರಮ ಯಾವನು ಗಮನಿಸಿ ಮಂತ್ರಿಗಳೊಡನೆ ಒಪ್ಪಂದಕ್ಕೆ ಬರುವನು ಅವನು ಸನ್ಮಾರ್ಗದಲ್ಲಿ ಇದ್ದುಕೊಂಡಿರುವವನು. ಯಾವ ರಾಜನು ಶಾಸ್ತ್ರವನ್ನು ಸಮಯವನ್ನು ಗಮನಿಸುವನು, ತನ್ನ ಬುದ್ಧಿಯಿಂದ ಮಂತ್ರಿಗಳ ಯೋಗ್ಯತೆಯನ್ನು ತಿಳಿದುಕೊಳ್ಳುವನು, ನನಗೆ ಯಾರು ಮಿತ್ರರು ಎಂಬುದನ್ನು ಕಂಡುಕೊಳ್ಳುವನು, ಅಂಥವನು ಸನ್ಮಾರ್ಗದಲ್ಲಿ ಇರುವವನು. ರಾಕ್ಷಸ ರಾಜ, ಧರ್ಮ ಅರ್ಥ ಕಾಮಗಳೆಲ್ಲವನ್ನು ಪುರುಷನಾದವನು ಯಾವನು ಸಮಯವರಿತು 3 ಒಟ್ಟಿಗೆ ಇಲ್ಲವೇ ಎರಡೆರಡನ್ನಾಗಿಯಾಗಲಿ ಆಚರಿಸುವನು ಅವನು ಸನ್ಮಾರ್ಗಿ. ಧರ್ಮ ಅರ್ಥದೊಂದಿಗೆ ಧರ್ಮ ಮಾರ್ಗದಿಂದ ಅರ್ಥವನ್ನು ಸಂಗ್ರಹಿಸುವುದು ಅಥವಾ ಪಡೆದ ಅರ್ಥವನ್ನು ಯೋಗ್ಯವಾದ ರೀತಿಯಲ್ಲಿ ವಿನಿಯೋಗಿಸಿ ತನ್ನ ಕಾಮವನ್ನು ಪಡೆಯುವುದಾಗಲಿ ಅಥವಾ ಧರ್ಮ ಅರ್ಥ ಕಾಮಗಳನ್ನು 3 ಒಟ್ಟಾಗಿಯೇ ಅನುಭವಿಸುವುದಾಗಲಿ. ರಾಜನೇ ಆಗಲಿ ರಾಜನೆನಿಸಿಕೊಂಡಿರುವವನೇ ಆಗಲಿ ಈ 3ರಲ್ಲಿ ಯಾವುದು ಉತ್ತಮವೆಂದು ಕೇಳಿಯೂ ಅದನ್ನು ಅರಿಯುವುದಿಲ್ಲವೋ ಆತನು ಬಹಳವಾಗಿ ಶಾಸ್ತ್ರವನ್ನು ಕೇಳಿದ್ದರೂ ಅದು ವ್ಯರ್ಥ. ಹಣ ಲಂಚವನ್ನು ಕೊಟ್ಟು ಸಮಾಧಾನಪಡಿಸುವುದು ಭೇದೋಪಾಯ. ಸಮಯವರಿತು ಪರಾಕ್ರಮದ ಉಪಯೋಗ ಇವುಗಳನ್ನು ಒಟ್ಟಾಗಿ ಉಪಯೋಗಿಸುವಿಕೆ. ಇವುಗಳ ಯುಕ್ತತೆಗಳೆರಡನ್ನು ಬುದ್ಧಿವಂತನಾದವನು ಸಕಾಲದಲ್ಲಿ ಮಂತ್ರಿಗಳೊಡನೆ ಚೆನ್ನಾಗಿ ಆಲೋಚಿಸಿ ಧರ್ಮ ಅರ್ಥ ಕಾಮಗಳನ್ನು ಯಾವನು ಅನುಭವಿಸುವನೋ ಅಂತಹವನು ಲೋಕದಲ್ಲಿ ದುಃಖಕ್ಕೆ ಈಡಾಗಲಾರನು. ತನಗೆ ಹಿತವನ್ನುಂಟು ಮಾಡತಕ್ಕ ಕಾರ್ಯವು ಯಾವುದು, ಮಾಡಬಾರದ ಕಾರ್ಯ ಯಾವುದು ಎಂಬುದನ್ನು ರಾಜನಾದವನು ಕಾರ್ಯಗಳ ತತ್ವವನ್ನು ಬಲ್ಲವರಾದ ಮಂತ್ರಿಗಳೊಡನೆ ಆಲೋಚಿಸುತ್ತದೆ. ಆದರೆ ಅವನು ಬದುಕುವನು. ಶಾಸ್ತ್ರಾರ್ಥಗಳನ್ನು ತಿಳಿದುಕೊಳ್ಳದ ಪಶು ಸಮಾನರಾದ ಬುದ್ಧಿಯುಳ್ಳ ಪುರುಷರು ಮಂತ್ರಿಗಳಾಗಿ ನಿಯಮಿಸಲ್ಪಟ್ಟರೆ ಚಮತ್ಕಾರವಾಗಿ ಮಾತನಾಡುತ್ತಾರೆ. ರಾಜನನ್ನು ಮೆಚ್ಚಿಸುವಂತೆ ಮಾತನಾಡುತ್ತಾರೆ. ಅಧಿಕವಾದ ಭಾಗ್ಯವನ್ನು ಕೋರುವವರು ಶಾಸ್ತ್ರಗಳನ್ನು ತಿಳಿಯದವರ, ಅರ್ಥಶಾಸ್ತ್ರಗಳ ಜ್ಞಾನವಿಲ್ಲದವರ ಅಹಿತವಾದ ಮಾತನ್ನು ನಡೆಸಕೂಡದು. ಹಿತವಲ್ಲದುದಕ್ಕೆ ಹಿತದ ರೂಪವನ್ನು ಕೊಟ್ಟು ಯಾವ ಜನರು ಧೂರ್ತತೆಯಿಂದ ಬೊಗಳುತ್ತಾರೆಯೋ ಅವದನ್ನು ಕಂಡು ಕಾರ್ಯನಾಶಕರಾದ ಅವರನ್ನು ಮಂತ್ರಾಲೋಚನೆಯಿಂದ ಹೊರಗಟ್ಟತಕ್ಕದ್ದು. ಅಂತಹ ಮಂತ್ರಿಗಳು ಜಾಣರಾದ ಶತ್ರುಗಳೊಡನೆ ಸೇರಿ ತಮ್ಮ ಒಡೆಯನಿಗೆ ಕೇಡು ತರುತ್ತಾ ವಿಪರೀತವಾದ ಕಾರ್ಯಗಳನ್ನು ಮಾಡಿಬಿಡುವರು.
ಲಂಚಕ್ಕೆರಗಿ ಮಿತ್ರರಂತೆ ಕಾಣುವ ಶತ್ರುಗಳನ್ನು ಮಂತ್ರಾಲೋಚನೆಗಳ ನಿರ್ಣಯದ ಸಂದರ್ಭಗಳಲ್ಲಿ ಒಡೆಯನಾದವನು ಅವರ ನಡವಳಿಕೆಗಳಿಂದ ಅವರನ್ನು ಗುರುತಿಸಬೇಕು. ಅಂದರೆ ಮಂತ್ರಾಲೋಚನೆಯ ಸಮಯದಲ್ಲಿ ಇತರ ಎಲ್ಲ ರಾಕ್ಷಸರು ರಾವಣನನ್ನು ಹೊಗಳುತ್ತಿರುವುದು, ರಾವಣನನ್ನು ಹೊಗಳಿ ತಮ್ಮ ಕೆಲಸವನ್ನು ಮಾಡಿಕೊಳ್ಳುತ್ತಿರುವುದು, ಇದನ್ನು ಕುಂಭಕರ್ಣನು ಗಮನಿಸಿರಲೇಬೇಕು. ಆದರೆ ವಿಭೀಷಣನಂತೆ ಆತ ಆಗ ವಿರೋಧಿಸಲು ಹೋಗಲಿಲ್ಲ. ಕ್ರೌಂಚ ಪರ್ವತದಲ್ಲಿ ಇರುವ ರಂಧ್ರಗಳನ್ನು ಪಕ್ಷಿಗಳು ಒಳಹೋಗುವಂತೆ ಇಂಥವರೊಡನೆ ವಿಚಾರಿಸದೆ ಅನುಸರಿಸುವ ಚಪಲ ಚಿತ್ತರ ಹುಳುಕುಗಳನ್ನು ಶತ್ರುಗಳು ಅರಿತುಕೊಳ್ಳುವರು. ಶತ್ರುವೆಂಬುದನ್ನು ತಿಳಿದುಕೊಳ್ಳದೆ ತನ್ನನ್ನು ಯಾರು ರಕ್ಷಿಸಿಕೊಳ್ಳುವುದಿಲ್ಲವೋ ಅಂಥವನು ಅನರ್ಥಗಳನ್ನು ಪಡೆಯುವನು, ತನ್ನ ಸ್ಥಾನದಿಂದಲೂ ಇಳಿಸಲ್ಪಡುವನು. ಹಿಂದೆ ತಮ್ಮನಾದ ವಿಭೀಷಣನು ಇಲ್ಲಿ ಏನು ಹೇಳಿದ್ದನೋ ಅದನ್ನು ಮಾಡು, ಅದೇ ನಮಗೆ ಹಿತವಾದ ಕಾರ್ಯ. ನಿನಗೆ ಒಪ್ಪಿಗೆಯಾದರೆ ಅದರಂತೆಯೇ ಮಾಡು. ಈ ಮೂಲಕ ಕುಂಭಕರ್ಣನು ಅಂತಿಮವಾಗಿ ವಿಭೀಷಣನನ್ನೇ ಬೆಂಬಲಿಸುತ್ತಿರುವನು. ಕುಂಭಕರ್ಣನು ಹೇಳಿದುದನ್ನು ಕೇಳಿ ರಾವಣನು ಹುಬ್ಬುಗಂಟು ಹಾಕಿಕೊಂಡು ಆತನಿಗೆ ಇಂತೆಂದನು: ಗೌರವಾರ್ಹನಾದ ಗುರುವಿನಂತೆ ಆಚಾರ್ಯನಂತೆ ಏನಿದು ನೀನು ನನಗೆ ಆಜ್ಞಾಪಿಸುವುದು? ಹೀಗೆ ಮಾತನಾಡಲು ಶ್ರಮ ತೆಗೆದುಕೊಂಡುದು ಏನು ಪ್ರಯೋಜನಕ್ಕಾಗಿ? ಕಾಲವರಿತು ಯುಕ್ತವಾದುದನ್ನು ನಡೆಸು. ಭ್ರಮೆಯಿಂದಲೋ ಮನಸ್ಸಿನಲ್ಲಿರುವ ಮೋಹದಿಂದಲೋ ಬಲಪರಾಕ್ರಮಗಳನ್ನು ನಂಬಿಕೊಂಡು ಮಾಡಬೇಕಾದುದನ್ನು ಮಾಡಲಿಲ್ಲ. ಈಗ ಮತ್ತೆ ಅದರ ಮಾತುಗಳು ವ್ಯರ್ಥ. ಈ ಕಾಲಕ್ಕೆ ತಕ್ಕುದು ಯಾವುದೋ ಅದನ್ನೀಗ ನಡೆಸಿಕೊಡು. ಕಳೆದು ಹೋದುದನ್ನು ಕುರಿತು ಯಾರೂ ದುಃಖಿಸುವುದಿಲ್ಲ. ಆಗಿ ಹೋದುದು ಆಗಿ ಹೋಯಿತು. ನನ್ನಲ್ಲಿ ನಿನಗೆ ಪ್ರೀತಿಯಿದ್ದರೆ, ಪರಾಕ್ರಮವು ನಿನಗಿದ್ದರೆ, ನನ್ನ ಅನೀತಿಯಿಂದ ಉಂಟಾದ ದೋಷವನ್ನು ಪರಾಕ್ರಮದಿಂದ ಸರಿಪಡಿಸು. ಈ ಕಾರ್ಯವನ್ನು, ಅಂದರೆ ಯುದ್ಧರೂಪವಾದ ಈ ಕಾರ್ಯವನ್ನು ಮಾಡಬೇಕು, ಅವಶ್ಯವಾಗಿ ಮಾಡಬೇಕು ಎಂಬುದು ನಿನ್ನ ಮನೋಭಿಪ್ರಾಯವಾಗಿದ್ದಲ್ಲಿ ಹಾಗೆ ಮಾಡು. ತಾನು ಯತ್ನಿಸದ ಪ್ರಯೋಜನಗಳಿಗೆ ಆಪತ್ತು ಕಂಡು ಬಂದು ಧೀರನಾಗಿರುವವನಿಗೆ ಯಾರು ನೆರವಾಗುತ್ತಾನೆಯೋ ಅವನೇ ಸ್ನೇಹಿತ. ಅಂದರೆ ತಪ್ಪೋ ಸರಿಯೋ ನಾನೀಗ ಮಾಡಿಬಿಟ್ಟಿದ್ದೇನೆ. ಸೀತಾಪಹರಣ ಆಗಿ ಹೋಗಿದೆ. ಆಕೆಯನ್ನು ಹಿಂದಿರುಗಿಸುವ ಯೋಜನೆಯಂತೂ ನನಗಿಲ್ಲ, ಆ ಮನಸ್ಸಂತೂ ನನಗಿಲ್ಲ. ಆದ್ದರಿಂದ ಸ್ನೇಹಿತನಾಗಿ, ಸಹೋದರನಾಗಿ, ಸ್ನೇಹಿತನಾಗಿ ಏನು ಮಾಡಬಹುದೋ ಅದನ್ನು ಮಾಡು. ನೀತಿ ತಪ್ಪಿದವರ ಸಹಾಯಕ್ಕಾಗಿ ಯಾವನು ಒದಗಿ ಬರುತ್ತಾನೆಯೋ, ನೀತಿ ತಪ್ಪಿದ್ದೇನೆ ಎಂದು ಒಪ್ಪಿಕೊಂಡರೂ ಸಹ ಅಂತಹ ಸಮಯದಲ್ಲೂ ಯಾರು ಸಹಾಯ ಮಾಡುತ್ತಾನೆಯೋ ಆತನೇ ನಿಜವಾದ ಬಂಧು. ಈ ಪ್ರಕಾರ ಧೈರ್ಯ ಕ್ರೌರ್ಯಗಳಿಂದ ಮಾತ್ರವೇ ಕೂಡಿ ಮಾತನಾಡುತ್ತಿದ್ದ ಕಲಕಿದ ಮನಸ್ಸುಳ್ಳವನಾದ ಅಣ್ಣನನ್ನು ಬಹಳವಾಗಿ ನೋಡಿ ಕುಂಭಕರ್ಣನು ಆತನು ಕೋಪಗೊಂಡಿರುವನೆಂಬುದನ್ನು ಅರಿತವನಾಗಿ ಮೆಲ್ಲನೆ ಮೃದು ನುಡಿಗಳಿಂದ ಕೇಳಿದನು. ಆತನನ್ನು ಸಮಾಧಾನಪಡಿಸುತ್ತಾ ಕುಂಭಕರ್ಣನು ಮೆಲ್ಲನೆ ನುಡಿದನು: ರಾಕ್ಷಸ ಸಾರ್ವಭೌಮ, ನಿನ್ನ ಸಂತಾಪವು ಸಾಕು. ಕೋಪವನ್ನು ತೊರೆದು ಸ್ವಸ್ಥನಾಗು. ರಾಜನೇ, ನಾನು ಬದುಕಿರುವಾಗ ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಯಾರಿಂದ ನೀನು ಸಂಕಟಗೊಂಡಿರುವೆಯೋ ಅವನನ್ನು ನಾನು ನಾಶ ಮಾಡುವೆನು. ಬಂಧು ಭಾವನೆಯಿಂದಲೂ ಅಣ್ಣನಲ್ಲಿರುವ ಪ್ರೇಮದಿಂದಲೂ ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿನಗೆ ಹಿತವಾದ ಮಾತುಗಳನ್ನು ನಾನು ಹೇಳಬೇಕಾದುದು ಅವಶ್ಯವಾಯಿತು. ಈ ಸಮಯದಲ್ಲಿ ವಿಶ್ವಾಸಯುಕ್ತವಾದ ಬಂಧುವು ಯಾವ ಕೆಲಸವನ್ನು ಕೈಗೊಳ್ಳುವುದು ಯುಕ್ತವೋ ಅಂತಹುದಾಗಿ ಶತ್ರುಗಳೊಡನೆ ನಾನು ಯುದ್ಧದಲ್ಲಿ ಕದನ ಮಾಡುವುದನ್ನು ನೋಡು. ಮಹಾಬಾಹುವೆ, ಈಗಲೇ ನನ್ನನ್ನು ಯುದ್ಧರಂಗದ ಮುಂದುಗಡೆಯಲ್ಲಿ ನೋಡು. ರಾಮನು ತಮ್ಮನೊಡನೆ ಮಡಿದ ಮೇಲೆ ಶತ್ರು ಸೈನ್ಯ ಓಡುತ್ತಿರುವುದನ್ನು ನೋಡು. ಯುದ್ಧರಂಗದಿಂದ ನಾನೀಗ ತರುವ ಆ ರಾಮನ ಶಿರಸ್ಸನ್ನು ನೋಡಿ ಸುಖಿಯಾಗು. ಮಹಾಬಾಹುವೆ, ಸೀತೆಯು ದುಃಖ ಪಡಲಿ. ಲಂಕೆಯಲ್ಲಿ ರಾಕ್ಷಸರಿಗೆ ಯಾರಿಗೆ ಬಂಧುಗಳು ಮಡಿದರೋ ಅವರೆಲ್ಲರೂ ಅವರಿಗೆ ಅಧಿಕವಾದ ಪ್ರಿಯವನ್ನು ಉಂಟು ಮಾಡತಕ್ಕ ರಾಮನ ಮರಣವನ್ನು ನೋಡಲಿ. ತಮ್ಮ ಬಂಧುಗಳು ಮಡಿದ ನಿಮಿತ್ತದಿಂದ ದುಃಖದಿಂದ ತುಂಬಿರುವವರಿಗೆ ಯುದ್ಧದಲ್ಲಿ ಶತ್ರುಗಳನ್ನು ನಾಶಪಡಿಸಿ ಕಣ್ಣೀರನ್ನು ಒರೆಸುವೆನು. ಸೂರ್ಯನ ಬಳಿ ಸೇರಿದ ಮೇಘವು ಚೂರು ಚೂರಾಗುವಂತೆ ಪರ್ವತದಂತಿರುವ ವಾನರೋತ್ಮನಾದ ಸುಗ್ರೀವನು ಈಗ ಯುದ್ಧದಲ್ಲಿ ಪುಡಿ ಪುಡಿಯಾಗುವುದನ್ನು ನೋಡು. ಎಲೆ ನಿರ್ದೋಷಿಯೇ, ರಾಮನನ್ನು ಹೊಡೆಯಲಿಚ್ಛಿಸುತ್ತಿರುವ ಈ ರಾಕ್ಷಸನಿಂದಲೂ ನನ್ನಿಂದಲೂ ಸಂರಕ್ಷಿತನಾದ ನಿನ್ನನ್ನು ಹೇಗೆ ತಾನೇ ಅವರು ವಧಿಸಿಯಾರು? ಹಾಗೆಲ್ಲದಿದ್ದರೆ ಈತನು ನನ್ನನ್ನು ಮೊದಲು ಕೊಂದು ಬಳಿಕ ನಿನ್ನನ್ನು ಕೊಲ್ಲುವನು. ರಾಕ್ಷಸರಾಜ, ನನಗಾಗಿ ನಾನು ದುಃಖ ಪಡುವುದಿಲ್ಲ. ಶತ್ರು ಸಂತಾಪಕನೇ, ಈಗಲೇ ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು. ಅಧಿಕವಾದ ಪರಾಕ್ರಮವುಳ್ಳವನೇ, ಯುದ್ಧಕ್ಕೆ ಬೇರೆ ಯಾರನ್ನೂ ಕಳುಹಿಸಬೇಡ. ಎಲೈ ಮಹಾಬಲನೆ, ನಾನು ನಿನ್ನ ಶತ್ರುಗಳನ್ನು ಧ್ವಂಸ ಮಾಡುವೆನು.
ಇಂದ್ರನೇ ಬರಲಿ, ಯಮನೇ ಬರಲಿ, ಅಗ್ನಿ ವಾಯುಗಳೇ ಬರಲಿ, ಕುಬೇರ ವರುಣರು ಬರಲಿ, ಅವರೊಡನೆ ನಾನು ಯುದ್ಧ ಮಾಡುವೆನು. ಬೆಟ್ಟದ ಗಾತ್ರದ ಶರೀರವುಳ್ಳ ಹರಿತವಾದ ಶೂಲವನ್ನು ಹಿಡಿದು ಗರ್ಜಿಸುತ್ತಿರುವ ಚೂಪಾದ ಕೋರೆ ಹಲ್ಲುಗಳುಳ್ಳ ನನಗೆ ಇಂದ್ರನು ಹೆದರಿಯಾನು. ಅಥವಾ ಆಯುಧಗಳಿಲ್ಲದೆಯೇ ಶತ್ರುಗಳನ್ನು ಬಲವಾಗಿ ಅರೆದು ಹಾಕುವ ನನ್ನೆದುರಿಗೆ ಜೀವದಿಂದಿರಲು ಇಚ್ಛೆಯುಳ್ಳ ಯಾವನು ತಾನೇ ಬಂದು ನಿಂತಾನು. ಶಕ್ತಿಯಾಯುಧವೂ ಬೇಡ, ಗದೆಯೂ ಬೇಡ, ಖಡ್ಗವೂ ಬೇಡ, ಹರಿತವಾದ ಬಾಣಗಳು ಬೇಡ. ನಾನು ಕೋಪಗೊಂಡರೆ ಕೇವಲ ಕೈಗಳಿಂದಲೇ ಇಂದ್ರನನ್ನು ಸಹ ಕೊಂದು ಬಿಡುವೆನು. ನನ್ನ ಮುಷ್ಟಿಯ ವೇಗವನ್ನು ಆ ರಾಮನು ಸಹಿಸಿಕೊಂಡುದೇ ಆದರೆ ಅನಂತರ ರಾಮನ ಬಾಣಗಳು ನನ್ನ ರಕ್ತವನ್ನು ಕುಡಿದಾವು. ರಾಜನೇ, ನಾನು ಇರುವಾಗ ಏತಕ್ಕಾಗಿ ಚಿಂತೆಯಿಂದ ಬಾಧೆಪಡುತ್ತಿ? ನಿನ್ನ ಶತ್ರುನಾಶಕ್ಕಾಗಿ ಹೊರಡಲು ನಾನು ಸಿದ್ಧನಾಗಿದ್ದೇನೆ. ರಾಜನೇ, ರಾಮನ ಭಯವನ್ನು ಬಿಡು. ಯುದ್ಧದಲ್ಲಿ ಇಲ್ಲಿ ರಾಮನನ್ನು, ಲಕ್ಷ್ಮಣನನ್ನು, ಮಹಾಬಲಶಾಲಿಯಾದ ಸುಗ್ರೀವನನ್ನು ಕೊಂದು ಹಾಕುತ್ತೇನೆ. ಲಂಕೆಯನ್ನು ಉರಿಸಿದ ರಾಕ್ಷಸರನ್ನು ಕೊಂದ ಹನುಮಂತನನ್ನು, ಬಂದು ನಿಂತ ಕಪಿಗಳನ್ನು ಯುದ್ಧದಲ್ಲಿ ಕೊಂದು ಹಾಕುವೆನು. ರಾಜನೇ, ಇಂದ್ರನಿಂದ ಭಯವಿರಲಿ, ತಮ್ಮನ ಭಯವಿರಲಿ. ನಿನಗೆ ಅಸಾಧಾರಣವಾದ ಮಹತ್ತಾದ ಯಶಸ್ಸನ್ನು ತಂದುಕೊಡಲು ಇಷ್ಟಪಡುತ್ತೇನೆ. ನಾನು ಕೋಪಗೊಂಡರೆ ದೇವತೆಗಳು ನೆಲದಲ್ಲಿ ಮಲಗುವರು. ಯಮನನ್ನು ಶಾಂತಗೊಳಿಸುವೆನು, ಅಗ್ನಿಯನ್ನು ತಿಂದು ಬಿಡುವೆನು, ಸೂರ್ಯನನ್ನು ನಕ್ಷತ್ರಗಳ ಸಮೇತ ಭೂಮಿಯ ಮೇಲೆ ಇಳಿಸುವೆನು, ಇಂದ್ರನನ್ನು ಕೊಲ್ಲುವೆನು, ಸಮುದ್ರವನ್ನು ಕುಡಿದು ಬಿಡುವೆನು, ಪರ್ವತಗಳನ್ನು ಪುಡಿ ಪುಡಿ ಮಾಡಿ ಬಿಡುವೆನು, ಭೂಮಿಯನ್ನು ಸೀಳಿ ಬಿಡುವೆನು. ಬಹಳ ಕಾಲ ಚೆನ್ನಾಗಿ ಮಲಗಿಬಿಟ್ಟಿದ್ದ ಕುಂಭಕರ್ಣನ ಪರಾಕ್ರಮವನ್ನು ಅವನು ಎಲ್ಲವನ್ನು ತಿನ್ನುತ್ತಾ ಹೋಗುವಾಗ ಸಕಲ ಪ್ರಾಣಿಗಳು ನೋಡಲಿ. ನನ್ನ ಆಹಾರಕ್ಕೆ ಈ 3 ಲೋಕಗಳು ಸಾಲವಲ್ಲ. ರಾಮನ ಸಂಹಾರದಿಂದ ನಿನಗೆ ಮುಂದಕ್ಕೆ ಅಧಿಕವಾದ ಸುಖವನ್ನು ಉಂಟು ಮಾಡಬಲ್ಲ ಸುಖವನ್ನು ತಂದುಕೊಡಲು ನಾನು ಹೊರಡುವೆನು. ರಾಮನನ್ನು, ಲಕ್ಷ್ಮಣನನ್ನು ಕೊಂದು ಕಪಿಸೇನಾ ಮುಖಂಡರೆಲ್ಲರನ್ನು ತಿಂದು ಬಿಡುವೆನು. ಬಂದಂತೆ ರಮಿಸು, ಉತ್ತಮವಾದ ಮದ್ಯವನ್ನು ಕುಡಿ, ನಿನ್ನ ಕೆಲಸಗಳನ್ನು ನೀನು ಮಾಡಿಕೊ, ಚಿಂತೆಯನ್ನು ಬಿಡು. ನನ್ನಿಂದ ಈಗ ರಾಮನು ಯಮಲೋಕಕ್ಕೆ ತೆರಳಲು ಸೀತೆಯು ಬಹುಕಾಲದವರೆಗೆ ನಿನ್ನ ವಶದಲ್ಲಿ ಇರುವಳು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 63ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.